ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯಾರೋ ಬ್ರಾಹ್ಮಣರನ್ನ ವಿರೋಧ ಮಾಡ್ತಾರೆ ಅಂತಂದರೆ ನಾವು ಸಾರಾ ಸಗಟಾಗಿ ತಿರಸ್ಕರಿಸ್ಬಿಡ್ತೀವಿ. ಊಟ ಕೊಟ್ಟರು ಸಾಕು ಅಂದ್ಬಿಟ್ಟು 5 kg ಅಕ್ಕಿ ಕೊಟ್ಬಿಟ್ರೆ ಸಾಕ ನಮಗೆ. ಇಮ್ರಾನ್ ಖಾನ್ ಬಂದು ನಾಳೆ 50 kg ಅಕ್ಕಿ ಕೊಡ್ತಾನೆ ಅಂತ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯನಾ? ನಮಗೆ ದೇಶ ಪ್ರೇಮನೇ ಇಲ್ವಾ ಅನ್ನೋ ಬಾಧೆ ಬರುತ್ತೆ. ಇದೆಲ್ಲ ಬಂದಾಗ ಬನ್ನಿ, ಪಾಲಿಟಿಕ್ಸಲ್ಲಿ ಧರ್ಮ ಇರಬೇಕು. ಧರ್ಮ ಇಲ್ಲದೇ ನಮ್ಮದಿಷ್ಟು ನಾವು ದಿಕ್ಕು ತಪ್ಪಿದ್ದೀವಿ ಅಂತ ಹೇಳ್ಬೋದು. ಹೇಗೆ ಧರ್ಮ ಅಂದರೆ ಗೀತಾ ಪ್ರೆಸ್ ಬಗ್ಗೆ ಮಾತಾಡ್ತಾಯಿದ್ದೆ. ಗೀತಾ ಪ್ರೆಸ್ ನೋಡೋಣ ಅಂತ ಹೋದಾಗ ಕಾಂಗ್ರೆಸ್ ಏನಾಗಿತ್ತು ಅದನ್ನು ಚೋಕ್ ಮಾಡಿಬಿಟ್ಟಿತ್ತು, ನೇಣು ಹಾಕೋವಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಅದು ಸಂಬಳ ಕೊಡೋಕ್ಕೆ ದುಡ್ಡಿರಲಿಲ್ಲ. ಅಂಥ ಟೈಮಲ್ಲಿ ಅದನ್ನು ನಡೆಸಬೇಕಾಗಿದ್ದು ಧರ್ಮ ಇತ್ತು. ಆವಾಗೇನಾಯಿತು, ಅದರ ಪುಸ್ತಕಗಳನ್ನ ಪರ್ಚೇಸ್ ಮಾಡಬೇಕು, ಕೆಲವು ಪುಸ್ತಕ ಪರ್ಚೇಸ್ ಮಾಡಬೇಕು ಅಂತ ನಾನು ಗೋರಖ್ಪುರ್ಗೆ ಹೋದೆ 2017 ಈ ಶಿವರಾತ್ರಿ ದಿವಸ. ಯಾಕೆಂದರೆ ಗೋರಖ್ಪುರಿಂದ ನಾಳೆ ದಿವಸ ಶಿವರಾತ್ರಿ ಇದೆ ಅಂತ ಅಂದ್ಬಿಟ್ಟು ನಾನು ಕಠ್ಮಂಡುಗೆ ಹೋದೆ. ಕಠ್ಮಂಡುವಿಂದ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಭೂಕಂಪ ಆಗಿತ್ತು, ಅದು ಬೇರೆ ವಿಚಾರ, ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಮಾತಾಡ್ತೀನಿ. ಏನು ಅಂತಂದರೆ ಆ ಟೈಮಲ್ಲಿ ಗೋರಖ್ಪುರ್ಗೆ ಹೋದಾಗ ಗೋರಖ್ ಮಠ ನೋಡಿದಾಗ ಯೋಗಿ ಆದಿತ್ಯನಾಥ್ MP ಆಗಿದ್ದರು. ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರೆ ನೋಡಿ, ಅಜಮ್ ಖಾನ್ ಬಗ್ಗೆ ಮಾತಾಡಬೇಕು. ಅಲ್ಲಿ ಕೈರಾನ ಅಂತ ಒಂದು ಊರಿದೆ. ಆ ಕೈರಾನದಲ್ಲಿ 50 ಲಕ್ಷ ಬೆಲೆ ಬಾಳ್ತಕ್ಕಂಥ ಮನೆ 50,000 ಬೆಲೆ ಬಾಳೋದು. ಯಾಕೆಂದರೆ ಮುಸಲ್ಮಾನರು ಬಂದು ಆಕ್ರಮಿಸ್ಕೊಂಡು ತೊಗೊಳ್ಳೋರೇ ಇಲ್ದಂಗೆ ಆಗಿದೆ. ಅವ್ರು ಕೊಟ್ಟಿದ್ದ ದುಡ್ಡನ್ನ ತೊಗೊಂಡು ಹಿಂದೂಗಳು ಮನೆ ಬಿಟ್ಟು ಓಡಿ ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲೇ ನಾವು ಪರಕೀಯರಾದರೆ ಎಲ್ಲಿಗ್ರಿ ಹೋಗಬೇಕು ನಾವು? ಇದು ಹೊಟ್ಟೆ ಉರಿತಕ್ಕಂಥದ್ದು, ನೇಣು ಹಾಕೊಳ್ಳೋಂಥ ಪರಿಸ್ಥಿತಿ ಬರ್ತಾಯಿದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು 65 ವರ್ಷದಲ್ಲಿ ಕಾಂಗ್ರೆಸ್ನವರು. ಪಾಪದ ಕೂಡ ಏನಿದೆ ಭಾಳ ಹೊತ್ಕೋಬೇಕು. ಇದಕ್ಕೆಲ್ಲ ಕಾರಣ ಧರ್ಮನ ರಾಜಕೀಯದಲ್ಲಿ ಸೇರಿಸದೇ ಇರೋದು. ಧರ್ಮನ ರಾಜಕೀಯದಲ್ಲಿ ಸೇರಿಸಬೇಕು. ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ಬೋದ್ರೆ ಯೋಗಿ ಆದಿತ್ಯನಾಥ್ ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದೆ. ಅವರೇ ಒಂದು ಸಪರೇಟ್ ಸೂಪರ್ ಪವರ್ ಆಗಿ ಬೆಳೆದಿದ್ದಾರೆ. ಬೆಳೆದೇನಾಗಿದೆ, 2ನೇ ಸರಿ ಉತ್ತರ ಪ್ರದೇಶನ ಆಡ್ತಾ ಇದ್ದಾರೆ. 3ನೇ ಸರಿನೂ ಗೆಲ್ತಾರೆ, 4ನೇ ಸರಿನೂ ಗೆಲ್ತಾರೆ. ಅಜಮ್ ಖಾನ್ ಅಂತ ಮುಸಲ್ಮಾನ ಒಬ್ಬ ಎತ್ಕಟ್ತಾಯಿದ್ರು. ಸಮಾಜವಾದಿ ಪಕ್ಷ ಮುಲಾಯಂ ಸಿಂಗ್ ಯಾದವ್, ಈಗ ಅವ್ರ ಮಗ ಅಖಿಲೇಶ್ ಯಾದವ್ ಎತ್ಕಟ್ತಾಯಿದ್ರು. ಈಗ ಅವ್ರನ್ನೆಲ್ಲ ಏನಾಗಿದೆ, ಬುಲ್ಡೋಸರ್ ಬಾಬಾ ಅಂತ ಕರೀತಾರೆ. ಏನು ಅಂತ ನಮ್ಮ ದೇಶದ ಕಾನೂನು ಏನಿದೆ ಅಂದರೆ, ಯಾರೋ ತುಂಟುತನ ಮಾಡ್ತಾರೆ, ಯಾರೋ ಕಿಡಿಗೇಡಿ ಮಾಡ್ತಾರೆ, ಅವ್ರನ್ನ ನಾವು ಕೋರ್ಟಲ್ಲಿ ಶಿಕ್ಷೆ ಪಡಿಸೋಕ್ಕೆ ಆಗಲ್ಲ, ಅಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ಇವರೇನು ಮಾಡಿದ್ರು, ಅವ್ರ ಮನೆಗಳನ್ನ ಬುಲ್ಡೋಸರ್ ಇದು ಮಾಡಿಬಿಟ್ಟು ಬೀಳಿಸಿದ್ರು, ಸರ್ವನಾಶ ಮಾಡಿದ್ರು, ಆಸ್ತಿಪಾಸ್ತಿಗಳನ್ನ ಹಾಳು ಮಾಡಿದ್ರು. ಅದೇನಾಗುತ್ತೆ, ಸ್ವಲ್ಪ ಬಿಸಿ ತಟ್ಟತ್ತವ್ರಿಗೆ. ಯಾಕೆಂದರೆ ದುಡ್ಡು ಜಾತಿ ಸೇರಿದಂಗೆ ವಿಕಾಸವಾದ ಅಂತ ಕರಿತೀವಿ. ವಿಕಾಸವಾದ ಹೇಳಬೇಕು ಅಂತಂದರೆ ಡಾರ್ವಿನಿಯನ್ ವಿಕಾಸವಾದ, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಬರುತ್ತೆ. ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನಲ್ಲಿ ಮಂಗನಿಂದ ಮಾನವಾದ ಅಂತ ಹೇಳ್ತೀವಿ. ಈ ಮನುಷ್ಯನಿಗೆ ಹೆಂಡ ಕೂಡಿಸ್ಬಿಟ್ರೆ ಕೋತಿ ಆಟ ಆಡ್ತಾನಂತೆ. ಆ ಹೆಂಡ ಕೂಡಿಸಿ ಜೊತೆಯಲ್ಲಿ ದುಡ್ಡು ಕೊಟ್ಬಿಟ್ರೆ ಭಯಂಕರ ಕೋತಿ ಆಟಗಳು ಆಡ್ತಾನೆ. ಹಿಂಗಿದ್ದಂಥ ಅಜಮ್ ಖಾನು ಇವತ್ತು ಮೂಲೆಯಲ್ಲಿ ಕೂತಿದ್ದಾನೆ. ಇವತ್ತೇನಾಗಿದೆ, ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿದೆ. ಎಲ್ಲೋ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥವ್ರು ಶಿವಾಜಿ ಮಹಾರಾಜನ ನಮ್ಮ ದೇಶದಲ್ಲಿ ಹುಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಪಾಶ್ಚಾತ್ತಾಪ ಪಡ್ತಾರೆ. ನಮ್ಮ ದೇಶದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿದ್ದೀವಿ, ಶಿವಾಜಿ ಅಂದರೆ ಮರಾಠಿಗರ ಆಸ್ತಿ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ನವರು. ಬನ್ನಿ, ಶಿವಾಜಿ ಮಹಾರಾಜರು ಏನಿದ್ರು ಅವರು ಹಿಂದೂಗಳನ್ನ ಒಗ್ಗಟ್ಟು ಮಾಡ್ತಕ್ಕಂಥ ಏಕಮೇವ ದ್ವಿತೀಯ ಔರಂಗಜೇಬನ ಅನೇಕ ಬಾರಿ ಸೋಲಿಸ್ತಾರೆ. ಔರಂಗಜೇಬ್ ಅವ್ರನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಂಥ ಚರಿತ್ರೆಗಳನ್ನ ಓದಬೇಕು ಅಂತಂದರೆ ಗೀತಾ ಪ್ರೆಸ್ನ ಹೋಗಬೇಕು ನಾವು. ಮತ್ತು ಯೋಗಿ ಆದಿತ್ಯನಾಥ್ ಅವರ ಕ್ರಿಯೆಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಅವ್ರು ಏನು ಮಾಡ್ತಾಯಿದ್ದಾರೆ, ಇವತ್ತು ಉತ್ತರ ಪ್ರದೇಶದಲ್ಲಿ ಫಸ್ಟ್ ಡೆಸ್ಟಿನೇಷನ್ ಆಗ್ತಾಯಿದೆ ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಆಕರ್ಷಣೆ ಮಾಡೋದ್ರಲ್ಲಿ. ಇದನ್ನು ಗಮನದಲ್ಲಿಟ್ಕೋಬೇಕು. ಇವತ್ತು ಗುಜರಾತ್ ಇಲ್ಲ, ಕರ್ನಾಟಕ ಇಲ್ಲ, ತಮಿಳುನಾಡು ಇಲ್ಲ, ಉತ್ತರ ಪ್ರದೇಶ ಆಗ್ತಾಯಿದೆ. ಅಲ್ಲೇನಾಗಿದೆ, ಡಿಫೆನ್ಸ್ ಕಾರಿಡಾರ್ ಆಗ್ತಾಯಿದೆ. ಡಿಫೆನ್ಸ್ ಕಾರಿಡಾರ್ ಅಂತಂದರೆ ನಾವು ಕಾಂಗ್ರೆಸ್ನವರು ಡಿಫೆನ್ಸಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳನ್ನ ನಮ್ಮಲ್ಲಿ ಮಾಡ್ತಕ್ಕಂಥ ಸೌಲಭ್ಯಗಳಿದ್ದರೂ ಸಹ ಮಾಡೋಕ್ಕೆ ಬಿಡಲಿಲ್ಲ. ಯಾಕೆ ಅಂತಂದರೆ ಏಜೆಂಟ್ ಥರ ಕೆಲಸ ಮಾಡ್ತಿದ್ರು ಇವರು. ಪರ್ಚೇಸ್ ಮಾಡಿದ್ರೆ ಕಮಿಷನ್ ಸಾಕಾಗಿತ್ತು ಇವರಿಗೆ. 1000 ಕೋಟಿ, 4 ಲಕ್ಷ ಕೋಟಿ ಇದೆಯಂತೆ ಯಾರ ಹತ್ರನೋ. ಪ್ರಪಂಚದಲ್ಲೇ 4th ರಿಚೆಸ್ಟ್ ಪರ್ಸನ್ ಅಂತೆ. ಕ್ವಶ್ಚನ್ ಮಾಡಿರಿ, ಅದಾನಿನ ಕ್ವಶ್ಚನ್ ಮಾಡ್ತೀರಾ ನೀವು? ನರೇಂದ್ರ ಮೋದಿ ಅವ್ರನ್ನ ಬೆಳೆಸ್ತಾರೆ ಅಂತ ಅಂಬಾನಿನ ಕ್ವಶ್ಚನ್ ಮಾಡ್ತೀರಾ? ಟಾಟಾಗಳನ್ನ ಕ್ವಶ್ಚನ್ ಮಾಡ್ತೀರಾ? ಬಿರ್ಲಾಗಳನ್ನ ಕ್ವಶ್ಚನ್ ಮಾಡ್ತೀರಾ? ಏನೂ ಕೆಲಸ ಮಾಡ್ದೇನೆ 4th ರಿಚೆಸ್ಟ್ ವುಮೆನ್ ಹೆಂಗಾದರು ಮಾಡಿ ನೀವು ಇದನ್ನು ಕ್ವಶ್ಚನ್ ಮಾಡಿದೆ, ಬರೀ ಅಂಬಾನಿನ ಕ್ವಶ್ಚನ್ ಮಾಡ್ತಾರೆ ಅಂದರೆ ನಿಮ್ಮ ನಿಯತ್ತು ಖರಾಬಿದೆ, ನಿಮ್ಮ ನಿಯತ್ತು ಕೊಟ್ಟಿ ಇದೆ.
ನೀವು ಮೋಸ ಮಾಡಿ ಹಿಂದೂಗಳಿಗೆ ಟೋಪಿ ಹಾಕ್ಬಿಟ್ಟು ನಮ್ಮನ್ನು ಭ್ರಷ್ಟಾಚಾರನ ಅತ್ಯಂತ ದೊಡ್ಡ ಲೆವೆಲ್ಗೆ ಬೆಳೆಯೋಕ್ಕೆ ಕಾರಣಕೊಟ್ಟು ಇಡೀ ಪ್ರಪಂಚನೇ ಅಂಡು ಹೊಡ್ಕೊಂಡು ನಗ್ತಕ್ಕಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತೇನಾದರೂ ಇಂಡಿಯಾ ದೇಶ 5th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಮತ್ತು ಡಿಫೆನ್ಸ್ ಏನು ಎಕ್ವಿಪ್ಮೆಂಟ್ಸ್ಗಳಿವೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ನಾವು. ಅದರಿಂದ ಸಾವಿರಾರು ಕೋಟ್ಯಂತರ ಉದ್ಯೋಗಗಳು ಸೃಷ್ಟಿಯಾಗಿದೆ. ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತೀರಾ, ಆದರೆ ನಿರುದ್ಯೋಗದ ಸಮಸ್ಯೆ ಇಲ್ಲ. MSME ಸೆಕ್ಟಾರ್ ಅನ್ನೋದ್ರ ಬಗ್ಗೆ ಮಾತಾಡಿದೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅಂದ್ಬಿಟ್ಟು. ಇವತ್ತೇನಾಗಿದೆ, ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೀತಾ ಇದೆ ಅಂತಂದರೆ ನರೇಂದ್ರ ಮೋದಿಯವರ ಕಾಲದಲ್ಲಿ MSME ಕೋಟ್ಯಂತರ ಉದ್ಯೋಗಗಳು ಸೃಷ್ಟಿಯಾಗಿದೆ. ನಿರುದ್ಯೋಗದ ಸಮಸ್ಯೆ ಸಾಲ್ವ್ ಆಗಿದೆ. ಇದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಬನ್ನಿ, 2024ನೇ ಇಸ್ವಿನಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಮ್ಮ ದೇಶ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತಾ ಇದೆ ಮತ್ತು ವಿಶ್ವಗುರು ಆಗಿ ಹೊರಟಿದೆ. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಅಯೋಧ್ಯೆಯಲ್ಲಿ 600 ವರ್ಷಗಳ ಕಾಲ ಯುದ್ಧ ಮಾಡಿದ್ವಿ ನಾವು. ಅನೇಕ ಥರ ಯುದ್ಧ ಮಾಡಿದ್ವಿ, ಕತ್ತಿ ತಗೊಂಡು ಯುದ್ಧ ಮಾಡಿದ್ವಿ, ಗುಂಡು ತಗೊಂಡು ಯುದ್ಧ ಮಾಡಿದ್ವಿ. ನಮ್ಮದೇ ರಾಜಕೀಯ ಶಕ್ತಿಗಳ ಬಗ್ಗೆ, ಮುಲಾಯಂ ಸಿಂಗ್ ಯಾದವ್ ಬಗ್ಗೆ ಯುದ್ಧ ಮಾಡಿದ್ವಿ. ಯುದ್ಧ ಮಾಡ್ತಾ ಆ ಮುಲಾಯಂ ಸಿಂಗ್ ಯಾದವ್ ಎಷ್ಟು ದೌರ್ಜನ್ಯ ಮೆರೆದ, ಎಷ್ಟು ಕ್ರೌರ್ಯ ಮೆರೆದ ಅಂತಂದರೆ, ಯಾರು ಕರಸೇವಕರು ಅಯೋಧ್ಯೆಯಲ್ಲಿ ಮಸೀದಿನ ಹೊಡೆಯೋಕ್ಕೆ ಹೋಗಿದ್ರು ಅವ್ರ ಕೈಕಾಲುಗಳನ್ನ ಕಟ್ಟಿಬಿಟ್ಟು ಸರಿಯೂ ನದಿನಲ್ಲಿ ಹಾಕಿದ. ಎಷ್ಟು ದುರಂತವಾಗಿ ಸಾವನ್ನು ಕಂಡಿರ್ಬೋದು ಇವರು. ಇದು ಏನಾಗುತ್ತೆ, ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದು ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬಾರ್ದು ಅಂತ. ಬನ್ನಿ, ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಿದ್ರಿಂದ ನರೇಂದ್ರ ಮೋದಿಯವರು ಯುದ್ಧ ಮಾಡದೆ ಕಾನೂನಾತ್ಮಕವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಿಂದ ಇವತ್ತೇನಾಗ್ತಾ ಇದೆ, ಇಡೀ ವಿಶ್ವ ಹೇಳ್ತಾ ಇದೆ ನರೇಂದ್ರ ಮೋದಿ ಈ ಸರ್ತಿ 400ಕ್ಕಿಂತ 540 ಟೋಟಲ್ 400ಕ್ಕಿಂತ ಹೆಚ್ಚು ಸೀಟುಗಳನ್ನ ತಗೋತಾರಂತೆ. BJP ಒಂದೇ 370 ಸೀಟ್ ತಗೊಳುತ್ತೆ ಅಂತ. ಬನ್ನಿ ಸ್ವಲ್ಪ ಮಾಡಿಫೈ ಮಾಡೋಣ. ನಾವು ಗ್ರೌಂಡ್ ಝೀರೋನಲ್ಲಿಂದ ಬರೀ BJPನೇ 400 ಸೀಟ್ ತಗೊಳುತ್ತೆ, 400 ಕ್ರಾಸ್ ಮಾಡುತ್ತೆ. ಮತ್ತು NDA ಒಕ್ಕೂಟ ಏನಿದೆ 450 ಸೀಟ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಇನ್ನೂ ಮಾತಾಡಬೇಕು. ಇನ್ನೂ ಎಪಿಸೋಡ್ಗಳು ಮಾಡ್ತೀವಿ. ಇನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲ್ ಯಾರು ನೋಡ್ತೀರಾ ಅವರು ನಮ್ಗೆ ಉತ್ಸಾಹ ಕೊಡಬೇಕು, ಉಲ್ಲಾಸ ಕೊಡಬೇಕು, ಚೈತನ್ಯ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಅಂದರೆ ನಿಮ್ಮ ಕಾಮೆಂಟ್ಸ್ಗಳನ್ನ ಹಾಕಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಕಾಮೆಂಟ್ಸ್ಗಳಿಗೂ ನಾವು ಓದ್ತೀವಿ ಅನ್ನೋ ಭರವಸೆಯೊಂದಿಗೆ ನಮ್ಮ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.